ಇನ್ನು ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಎಲ್ಪಿಜಿ ಅದರಲ್ಲೂ ಕೂಡ ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ಗಳ ಅಭಾವ ಜಾಸ್ತಿ ಆಗಿತ್ತು, ದರ ಕೂಡ ಏರಿಕೆ ಆಗಿತ್ತು. ಇದೀಗ ಕೇಂದ್ರ ಸರ್ಕಾರ ಎಲ್ಪಿಜಿ ಸಿಲಿಂಡರ್ ಪೂರೈಕೆ ಬಗ್ಗೆ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ಕಮರ್ಷಿಯಲ್ ಎಲ್ಪಿಜಿ ಬಳಕೆದಾರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಈ ಮುಖಾಂತರ ಎಲ್ಪಿಜಿ ಸಿಲಿಂಡರ್ ಪೂರೈಕೆ ಬಗ್ಗೆ ಕೇಂದ್ರ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ಎಲ್ಪಿಜಿ ಸಿಲಿಂಡರ್ ಪೂರೈಕೆ ಮೇಲಿದ್ದಂತಹ ನಿರ್ಬಂಧವನ್ನ ತೆರವು ಮಾಡಿದ್ದಾರೆ. ಕೈಗಾರಿಕೆ ಮತ್ತು ವಾಣಿಜ್ಯ ಎಲ್ಪಿಜಿ ಗ್ರಾಹಕರಿಗೆ ನಿರ್ಬಂಧವನ್ನ ಸಡಿಲ ಮಾಡಿರುವಂಥದ್ದು. ಸಿಲಿಂಡರ್ ಪೂರೈಕೆಗೆ ಎಲ್ಲಾ ವಲಯಗಳಲ್ಲಿ ನಿರ್ಬಂಧವನ್ನ ತೆರವು ಮಾಡಲಾಗಿದೆ. ಎಲ್ಪಿಜಿ ಪೂರೈಕೆ ಮೇಲಿನ ನಿರ್ಬಂಧ 50% ತೆರವು ಮಾಡಿರುವಂಥದ್ದು. ಈ ಕುರಿತಾಗಿ ಕೇಂದ್ರ ಸರ್ಕಾರ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. 3 ತಿಂಗಳಿನಿಂದ ಪರಿತಪಿಸ್ತಾ ಇದ್ರು, ಅವರೆಲ್ಲರಿಗೂ ಕೂಡ ರಿಲೀಫ್ ಸಿಕ್ಕಿದೆ. ಈ ಮುಖಾಂತರ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇದ್ದಂತಹ ಯುದ್ಧದ ಪರಿಣಾಮವಾಗಿ ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ ಅಭಾವ ಜಾಸ್ತಿ ಆಗಿತ್ತು. ಅಭಾವ ಜಾಸ್ತಿ ಆಗಿದ್ರಿಂದ ಎಷ್ಟೋ ಹೋಟೆಲ್ಗಳು ಕ್ಲೋಸ್ ಆಗಿತ್ತು. ಹೋಟೆಲ್ ರನ್ ಮಾಡೋದಕ್ಕಾಗದಲೇ ಸೌದೆ ಒಲೆ ಮೊರೆ ಹೋದ್ರು. ಕೆಲವೊಂದಷ್ಟು ಮಾಲೀಕರು ಹೋಟೆಲ್ಗೆ ಬೀಗವನ್ನು ಕೂಡ ಹಾಕಿದ್ರು. ತದನಂತರ ಅವ್ರಿಗೂ ಕೂಡ ಅನಿವಾರ್ಯ ಆಯಿತು, ಯಾಕಂತ ಅಂದ್ರೆ ಜೀವನ ಸಾಗಿಸಬೇಕಾಗಿತ್ತು. ಹೋಟೆಲ್ ಓಪನ್ ಮಾಡಿದ ಬಳಿಕ ಊಟ, ತಿಂಡಿ, ಕಾಫಿ, ಟೀ ಪ್ರತಿಯೊಂದರ ದರವನ್ನ ಏರಿಕೆ ಮಾಡ್ತಾರೆ. ಅದರ ಜೊತೆಯಲ್ಲಿ ಬಿಲ್ ಅಲ್ಲಿ ಸಪರೇಟ್ ಆಗಿ ಗ್ಯಾಸ್ ಸಿಲಿಂಡರ್ ಬಿಲ್ ಅನ್ನ ಕೂಡ ಮೆನ್ಷನ್ ಮಾಡ್ತಾರೆ. ಆ ರೀತಿಯಾಗಿ ಮಾಡುವಂಥದ್ದು. ಇದೀಗ ಕೇಂದ್ರ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ನಿರ್ಬಂಧವನ್ನ ತೆರವು ಮಾಡಿದೆ. ಈ ಮುಖಾಂತರ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಂಥದ್ದು. ಕಮರ್ಷಿಯಲ್ ಎಲ್ಪಿಜಿ ಬಳಕೆದಾರರಿಗೆ ಇದು ಗುಡ್ ನ್ಯೂಸ್. ಯಾಕಂತ ಅಂದ್ರೆ ಒಂದ್ ಕಡೆನಲ್ಲಿ ಸಿಲಿಂಡರ್ ಆಗ್ತಂತಹ ನಿರ್ಬಂಧ ಏನಿತ್ತು ಅದನ್ನ ಎಲ್ಲಾ ವಲಯಗಳಲ್ಲೂ ಕೂಡ ಪೂರೈಕೆ ಆಗ್ತಿದ್ದಂತಹ ಸಿಲಿಂಡರ್ ಮೇಲಿದ್ದಂತಹ ನಿರ್ಬಂಧವನ್ನ 50% ಅಷ್ಟು ತೆರವು ಮಾಡಿರೋದ್ರಿಂದ ಹೋಟೆಲ್ ಮಾಲೀಕರಿಗೂ ಕೂಡ ಇದರಿಂದ ಒಂದ್ ರೀತಿನಲ್ಲಿ ಯೂಸ್ಫುಲ್. ಮತ್ತೊಂದ್ ಕಡೆನಲ್ಲಿ ಎಷ್ಟೋ ಮಾಲೀಕರಿಗೆ ಪರಿತಪಿಸ್ತಾ ಇದ್ರು. ದರ ಏರಿಕೆ ಮಾಡಿರೋದ್ರಿಂದ ಗ್ರಾಹಕರು ಬರ್ತಾ ಇರಲಿಲ್ಲ. ಗ್ರಾಹಕರು ಬಂದ್ರೆ ಅವರಿಗೆ ಬೆಲೆ ಏರಿಕೆಯ ದರದಿಂದ ಅವರು ಕೂಡ ಬೇಸತ್ತಿದ್ರು. ಇದೀಗ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತಹ ಸಿಹಿ ಸುದ್ದಿಯಿಂದ ಅವರು ಕೂಡ ರಿಲ್ಯಾಕ್ಸ್ ಮೂಡಿಗೆ ಹೋಗುವಂತ ಸಾಧ್ಯತೆ ಇರುವಂತದ್ದು. ಈಗ ಆಲ್ರೆಡಿ ಎಲ್ಲರೂ ಕೂಡ ಕೇಂದ್ರ ಸರ್ಕಾರವನ್ನ ಬೈಕೊಳ್ತಾ ಇದ್ರು. ಯಾಕಂತ ಅಂದ್ರೆ ಮಧ್ಯಪ್ರಾಚ್ಯದ ರೀಸನ್ ಅನ್ನ ಕೊಟ್ಟು ಈ ರೀತಿಯಾಗಿ ನಮ್ಮ ಮೇಲೆ ಬೆಲೆ ಏರಿಕೆಯ ಬರೆಯನ್ನ ಎಳಿತಾ ಇದೆ ಕೇಂದ್ರ ಸರ್ಕಾರ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ರು. ಮೋದಿ ಅವರು ಕೂಡ ಇತ್ತೀಚೆಗೆ ಒಂದು ಭಾಷಣವನ್ನ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಸೂಚನೆಗಳನ್ನ ಕೂಡ ಕೊಟ್ಟಿದ್ರು. ಜನಸಾಮಾನ್ಯರಿಗೆ ಸಿಲಿಂಡರ್ ಬಳಕೆಯಲ್ಲಿ ಕಡಿಮೆ ಮಾಡಿ, ಸಾರ್ವಜನಿಕ ವಾಹನಗಳನ್ನ ಬಳಕೆ ಮಾಡಿ. ಯಾಕಂತ ಅಂದ್ರೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇರೋದ್ರಿಂದ ದೇಶ ಕೂಡ ಆರ್ಥಿಕತೆಯ ಒಂದು ಹೊಡೆತದಲ್ಲಿ ಸಿಲುಕಿಕೊಂಡಿದೆ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಅಂತ ಕೂಡ ಹೇಳಿರ್ತಾರೆ. ಇದೀಗ ಕೇಂದ್ರ ಸರ್ಕಾರ ಈ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರೋದ್ರಿಂದ ಹೋಟೆಲ್ ಮಾಲೀಕರು ಹಾಗೂ ಗ್ರಾಹಕರಿಗೆ ಇಬ್ಬರಿಗೂ ಕೂಡ ಇದೊಂದು ರೀತಿಯಲ್ಲಿ ಗುಡ್ ನ್ಯೂಸ್.